ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ವರಾಹಿ ಅಮ್ಮನ ಒಂದು ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಮಂತ್ರವನ್ನು ಯಾವ ಕೆಲಸಕ್ಕೋಸ್ಕರ ಹೇಳಬೇಕು, ಎಷ್ಟು ಬಾರಿ ಹೇಳಬೇಕು ಅನ್ನುವಂಥ ಕಂಪ್ಲೀಟ್ ಆಗಿರುವಂಥ ಮಾಹಿತಿನ ಈ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇವತ್ತು ನಾನು ಸ್ವಲ್ಪ ನಿಮಗೆ ಹಕ್ಕಿಗಳ ಸೌಂಡ್ ಆಗಿರ್ಬೋದು ಆ ಥರ ಎಲ್ಲ ಕೇಳಬಹುದು. ಯಾಕಂತಂದರೆ ನಾನು ಸ್ವಲ್ಪ ಇಲ್ಲಿ ಆಚೆ ಕಡೆ ಇದ್ದೀನಿ, ಪ್ರಕೃತಿಯ ಮಧ್ಯದಲ್ಲಿ. ಹಾಗಾಗಿ ಸ್ವಲ್ಪ ನಿಮಗೆ ಹಕ್ಕಿಗಳ ಸೌಂಡ್ ಆಯಿತು, ಸ್ವಲ್ಪ ಸೌಂಡ್ ಕೇಳಬಹುದು. ಇಷ್ಟ ಆದರೆ ಅದನ್ನು ಕೇಳಿಸ್ಕೊಳ್ಳಿ, ಇಲ್ಲಾಂದರೆ ಅದನ್ನ ಸ್ವಲ್ಪ ಇಗ್ನೋರ್ ಮಾಡಿ. ತುಂಬ ಜನ ಏನಂತ ಕೇಳ್ತಾ ಇದ್ರಂದರೆ, ನಾನೊಂದು ಸ್ವಂತ ಮನೆಯನ್ನು ಕಟ್ಕೊಳ್ಬೇಕು, ಸ್ವಂತ ಜಾಗವನ್ನು ತೆಗೆದುಕೊಳ್ಬೇಕು, ಸ್ವಂತವಾಗಿ ಏನೋ ಒಂದು ಭೂಮಿಗೆ ಸಂಬಂಧಪಟ್ಟಿರುವಂಥ ಇವಾಗ ಬೆಳೆಯುವಂಥ ಜಮೀನಾಗಿರ್ಬೋದು, ಏನೇ ಆಗಿರ್ಬೋದು ತೆಗೆದುಕೊಳ್ಬೇಕು ಅಂತ ಇದ್ದೀವಿ. ನಮ್ಮ ಕೈಯಲ್ಲಿ ಸಾಧ್ಯ ಆಗ್ತಾ ಇಲ್ಲ. ತುಂಬ ಜನಕ್ಕಷ್ಟೇ ಒಂದು ಬೆಂಗಳೂರು ಅಂತ ಒಂದು ಸಿಟಿನಲ್ಲಿ ಒಂದು ಸಣ್ಣ ಮನೆಯನ್ನು ತೆಗೆದುಕೊಳ್ಬೇಕಂತ ಆಸೆ ಇರುತ್ತೆ. ಇಲ್ಲ ಅಂತಂದರೆ ತಮ್ಮದೇ ಆಗಿರುವಂಥ ಒಂದು ಹಳ್ಳಿನಲ್ಲಿ ಸ್ವಂತ ಮನೆ ಅನ್ನೋವಂಥದ್ದು ಇರೋದಿಲ್ಲ. ಅಂಥವರು ಕೂಡ ತುಂಬ ದಿನದಿಂದ ಕಮೆಂಟ್ಸನ್ನು ಹಾಕ್ತಾಯಿದ್ರಿ. ನಾನು ತುಂಬ ವೀಡಿಯೋದಲ್ಲೂ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಆದರೂ ಕೂಡ ನಮಗೆ ಇದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ತುಂಬ ಜನ ಕೇಳ್ತಾನೆ ಇದ್ರಿ. ಹಾಗಾಗಿ ಅವ್ರಿಗೋಸ್ಕರ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಯಾರೆಲ್ಲ ತುಂಬ ದಿನದಿಂದ ಕೇಳ್ತಾ ಇದ್ರಿ ಸೈಟ್ ತೆಗೆದುಕೊಳ್ಬೇಕು, ಮನೆ ತೆಗೆದುಕೊಳ್ಬೇಕು, ಒಂದು ಮಂತ್ರ ತಿಳಿಸ್ಕೊಡಿ, ಮತ್ತು ಏನನ್ನು ಮಾಡಬೇಕು ಅನ್ನೋದನ್ನು ಸಹ ಕೇಳಿದ್ರಿ. ಒಂದು ತಂತ್ರಸಾರವನ್ನು ಸಹ ನಾನು ತಿಳಿಸ್ಕೊಡ್ತೀನಿ. ಈ ಒಂದು ಮಂತ್ರವನ್ನು ನಾವು ನಮಗೆ ಗುರುವಾರ ದಿವಸ ಪಂಚಮಿ ಅನ್ನೋವಂಥದ್ದು ಬಂದಿರುವಂಥದ್ದು. ತಾಯಿಗೆ ಪಂಚಮಿ, ಅಷ್ಟಮಿ ಮತ್ತು ಶುಕ್ರವಾರ, ಮಂಗಳವಾರ ತುಂಬ ಅಂದರೆ ತುಂಬ ವಿಶೇಷವಾಗಿರುವಂಥ ದಿನಗಳು, ಅಮಾವಾಸ್ಯೆ, ಪೌರ್ಣಮಿ ಸಹ. ಹಾಗಾಗಿ ನೀವು ಇವತ್ತು ಮಂಗಳವಾರ ಸಹ ಆಗಿದೆ, ಖಂಡಿತವಾಗ್ಲೂ ನೀವು ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ. ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಕೂಡ ಅಷ್ಟೇ ನಿಮಗೆ ಭೂಮಿಯ ಒಂದು ಋಣ ಅನ್ನೋವಂಥದ್ದು ಸಿಗುತ್ತೆ, ಒಂದು ಸೈಟ್ ತೆಗೆದುಕೊಳ್ಳುವಂಥ ಯೋಗ ಅನ್ನೋವಂಥದ್ದು ಸಹ ಬರುತ್ತೆ. ಅದ್ರ ಜೊತೆಯಲ್ಲಿ ಒಂದು ತಂತ್ರಸಾರವನ್ನು ಸಹ ನಾನು ತಿಳಿಸ್ಕೊಡ್ತೀನಿ. ಈ ಒಂದು ತಂತ್ರಸಾರವನ್ನು ನೀವು ಯಾವ ದಿನ ಮಾಡಬೇಕಂದ್ರೆ, ನೀವು ಶನಿವಾರ ದಿವಸ ಮಾಡಬೇಕು. ಪ್ರತಿ ಶನಿವಾರನೂ ನೀವು ಮಾಡಿದ್ರೂ ಸಹ ನಡೆಯುತ್ತೆ. ಇಲ್ಲ ಅಂತಂದರೆ ಶನಿವಾರ ದಿವಸ ಯಾವ ಶನಿವಾರ ಆದ್ರೂ ನೀವು ಪ್ರಾರಂಭ ಮಾಡ್ಕೊಳ್ಬಹುದು. ಎಷ್ಟು ವಾರಗಳು ಮಾಡಬೇಕು, ಎಷ್ಟು ಶನಿವಾರಗಳು ಮಾಡಬೇಕು ಅಂತಂದರೆ, ನೀವು 9 ಶನಿವಾರಗಳನ್ನು ಮಾಡಬೇಕಾಗುತ್ತೆ. ಈ ಒಂದು ತಂತ್ರಸಾರವನ್ನು ಏನು ಮಾಡಬೇಕಪ್ಪ ಅಂತಂದರೆ, ಮೊದಲಿಗೆ ನಾನು ತಂತ್ರಸಾರವನ್ನು ತಿಳಿಸ್ಕೊಟ್ಬಿಡ್ತೀನಿ ನೋಡಿ. ನೀವು ಇವಾಗ ದೇವಸ್ಥಾನಗಳಲ್ಲಿ ನಾಗರಕಟ್ಟೆ ಇರುತ್ತೆ, ನಾಗರಕಟ್ಟೆಗೆ ಅರಳಿ ಮರದ ಎಲೆಗಳನ್ನು ತೆಗೆದುಕೊಳ್ಬೇಕು. ಯಾವುದೇ ಕಾರಣಕ್ಕೂ ಗಿಡದಲ್ಲಿರುವಂಥ ಎಲೆಗಳನ್ನು ನೀವು ಕೀಳೋದಕ್ಕೆ ಹೋಗಬಾರ್ದು. ಗಿಡದಲ್ಲಿ ಉದುರಿರುತ್ತೆ, ಆದರೆ ಎಲೆ ಸ್ವಲ್ಪ ಹಸಿರುವಾಗಿ ಚೆನ್ನಾಗಿರಬೇಕು. ಒಣಗೋಗಿರೋದು, ಈ ಥರ ಮುದುರೋಗಿರೋದು ಆ ಥರ ಎಲ್ಲ ಆಗಬಾರ್ದು. ಆ ಥರ ಎಲೆನ ನೀವು ತೆಗೆದುಕೊಂಡು ನೀಟಾಗಿ ಅಲ್ಲೇ ನೀವು ಮನೆಗೆ ತಂದು ಬೇಕಾದರೂ ನೀವು ಆ ಎಲೆಯ ಮೇಲೆ ಯೂಸ್ ಮಾಡ್ಕೊಳ್ಬಹುದು. ಇಲ್ಲಾಂದರೆ ನಾವು ದೇವಸ್ಥಾನದಲ್ಲೇ ಹಚ್ಚುತ್ತೀವಿ ಅಂತ ಅನ್ನೋದಾದರೆ, ನೀವು ಈ ಒಂದು ಅರಳಿ ಮರ ಇರುತ್ತಲ್ವ, ಅರಳಿ ಮರ ಮತ್ತು ನಾಗರಕಟ್ಟೆ ಆ ಥರ ಎಲ್ಲ ಇರುತ್ತಲ್ವ, ಅಲ್ಲಿ ನೀವು ಮೊದಲಿಗೆ ಸ್ವಲ್ಪ ನೀರನ್ನು ಪ್ರೋಕ್ಷಣೆಯನ್ನು ಮಾಡಿ ಸ್ವಲ್ಪ ಅರಿಶಿಣವನ್ನು ಅಲ್ಲಿ ಹಾಕಬೇಕು. ಆ ಅರಳಿ ಮರದ 2 ಎಲೆ ಮೇಲೆ 1-2 ಮಣ್ಣನ್ನು ಹಣತೆಯನ್ನು ಇಡಬೇಕು. ಇಟ್ಟು ಅದಕ್ಕೆ ಎಣ್ಣೆ ಅಥವಾ ತುಪ್ಪ ಏನು ಬೇಕಾದರೂ ಹಾಕಿ, ನಿಮಗೆ ಸಾಸಿವೆ ಎಣ್ಣೆ, ಎಳ್ಳೆಣ್ಣೆ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಇಲ್ಲ ನೀವು ಇವಾಗ ನಮ್ಮ ಮನೆಯಲ್ಲಿ ದೀಪದ ಎಣ್ಣೆ ಯೂಸ್ ಮಾಡ್ತೀವಿ ಅಂದರೆ ಅದೇ ಎಣ್ಣೆನೇ ಯೂಸ್ ಮಾಡ್ಕೊಳ್ಳಿ, ತೊಂದರೆ ಏನೂ ಇಲ್ಲ. ತುಪ್ಪ ಯೂಸ್ ಮಾಡೋ ಥರ ಇದ್ದರೆ ತುಪ್ಪ ಕೂಡ ಯೂಸ್ ಮಾಡ್ಕೊಳ್ಬಹುದು. ಅದಕ್ಕೆ ಅರಿಶಿಣ, ಕುಂಕುಮ, ದೀಪಗಳಿಗೆ ಚೆನ್ನಾಗಿ ಪೂಜೆಯನ್ನು ಮಾಡಿಕೊಳ್ಬೇಕು. ಪೂಜೆ ಮಾಡಿದ ನಂತರದಲ್ಲಿ ಅದಕ್ಕೆ ಹೂವನ್ನು ಇಟ್ಟು ಆ ದೀಪಕ್ಕೆ ನೀವು ಎಣ್ಣೆಯನ್ನು ಹಾಕಿ ಸ್ವಲ್ಪ ಏನಂದರೆ ಕಡಲೆಕಾಳು ಅಂದರೆ ಗುರುವಿನ ಬಲ ನಮಗೆ ಇತ್ತು ಅಂತಂದರೆ ನಮಗೆ ಒಂದು ಮುಂದಿನ ದಾರಿ ಅನ್ನೋವಂಥದ್ದು ಸುಗಮವಾಗುತ್ತೆ. ಹಾಗಾಗಿ ಕಡಲೆಕಾಳು ಇಲ್ಲ ಅಂತಂದರೆ ನೀವು ಕಳ್ಳೆಪಪ್ಪು ಇರುತ್ತಲ್ವ, ಅದನ್ನು ಸ್ವಲ್ಪ ಅದ್ರ ಜೊತೆಗೆ ಸ್ವಲ್ಪ ಬೆಲ್ಲವನ್ನು ತೆಗೆದುಕೊಳ್ಳಿ. ಕಡಲೆಕಾಳು ನೆನೆಸಬೇಕು, ಏನು ಜಾಸ್ತಿ ಬೇಡ, ಒಂದು 10-15 ಕಾಳಷ್ಟು ಆದ್ರೂ ಸಾಕಾಗುತ್ತೆ. ಆ ಒಂದು ಅದಕ್ಕೆ ನೀವು ಸ್ವಲ್ಪ ಏನು ಹಾಕಬೇಕು ಅಂತಂದರೆ ಬೆಲ್ಲವನ್ನು ಸೇರಿಸಿ ನೈವೇದ್ಯವನ್ನು ಇಟ್ಕೊಳ್ಬೇಕು. ಅದಕ್ಕೆ ನಿಮ್ಮ ಮನಸ್ಸಿನಲ್ಲಿ ಅಲ್ಲಿ ಏನು ನೀವು ಅಲ್ಲಿ ಮಣ್ಣು ತೇವವನ್ನು ಮಾಡಿರ್ತೀರಲ್ವ, ಆ ತೇವ ಮಾಡಿರುವಂಥ ನೀರನ್ನು ಪ್ರೋಕ್ಷಣೆ ಮಾಡಿ ಮಣ್ಣನ್ನು ತೇವ ಮಾಡಿರ್ತೀರಲ್ವ, ಆ ಮಣ್ಣನ್ನು ನೀವು ನಿಮಗೆ ಒಂದು 5 ಬರಳಿಗೆ ಎಷ್ಟು ಸಿಗುತ್ತೋ ಅಷ್ಟು ಮಣ್ಣನ್ನು ತೆಗೆದುಕೊಂಡು ಬರಬೇಕು. ಫಸ್ಟು ನೀವೇನು ಶನಿವಾರ ಹೋಗಿರ್ತೀರಲ್ಲ ಆ ಮಣ್ಣನ್ನು ತೆಗೆದುಕೊಂಡು ಬಂದು ಒಂದು ವೈಟ್ ಬಟ್ಟೆನ, ಸ್ವಲ್ಪ ಅರಿಶಿಣದ ಬಟ್ಟೆಯನ್ನು ಮಾಡಿ ಅದರಲ್ಲಿ ಇಟ್ಟು ನಿಮ್ಮ ದೇವರ ಮನೆಯ ಒಂದು ಜಾಗದಲ್ಲಿ ಅದನ್ನೇನು ಮಣ್ಣನ್ನು ತಂದಿರ್ತಾರಲ್ವ ಅದನ್ನು ಪ್ರತಿನಿತ್ಯ
ನೀವು ನಿಮಗೇನು ಸ್ವಂತ ಮನೆ ಆಗೋಬೇಕು ಅನಿಸಿದೆಯಾ ಅಥವಾ ಸೈಟ್ ತೆಗೆದುಕೊಳ್ಬೇಕಾ, ಭೂಮಿಗೆ ಸಂಬಂಧಪಟ್ಟಿರುವಂಥ ತೆಗೆದುಕೊಳ್ಬೇಕಾ, ಅದನ್ನು ಪ್ರತಿನಿತ್ಯ ನಿಮ್ಮ ಮನೆಯಲ್ಲಿ ನೀವು ಒಂದೇ ಸತಿ ಅರಿಶಿನ ಕುಂಕುಮ ಹಚ್ಚಿದ್ರೂ ಕೂಡ ನಡೆಯುತ್ತೆ. ಏನು ಅದಕ್ಕೇನು ಪ್ರತಿದಿನ ಹಚ್ಚಬೇಕಂತಿಲ್ಲ. ಹೂವನ್ನು ನೀವೇನು ಬದಲಾಯಿಸ್ತೀರೋ ಅದಕ್ಕೆ ಹಚ್ಚಿ ದಿನ ಸ್ವಲ್ಪ ಸಾಂಬ್ರಾಣಿ ಧೂಪವನ್ನು ತೋರಿಸ್ತಾ ಬನ್ನಿ. ಈ 9 ಶನಿವಾರಗಳು ಇರುವಂಥ ಮುಗಿಯೋಷ್ಟೊತ್ತಿಗೆ ಖಂಡಿತವಾಗ್ಲೂ ನಿಮಗೆ ಒಂದು ಮನೆಯ ಯೋಗ, ಜಾಗದ ಯೋಗ ಅನ್ನೋವಂಥದ್ದು ಬರುತ್ತೆ. ಇದನ್ನು ನೀವು ಪಂಚಮಿ ಆಗಿರೋದ್ರಿಂದ ಮತ್ತು ನಿಮಗೆ ನಾನು ಕೋರ್ಟಲ್ಲಿ ಕೇಸ್ಗಳು ನಡೀತಾ ಇರ್ತವೆ, ಭೂಮಿಗೆ ಸಂಬಂಧಪಟ್ಟಿರೋದು, ಮನೆಗೆ ಸಂಬಂಧಪಟ್ಟಿರುವಂಥದ್ದು. ಬನ್ನಿ, ಇವಾಗ ಸ್ಕ್ರೀನ್ ಮೇಲೆ ಮಂತ್ರ ಬರ್ತಾ ಇದೆ. ಓಂ ಶ್ರೀಂ ಐಂ ಗ್ಲೌಂ ಪಂಚಮಿ ಧೀಮಹಿ ತನ್ನೋ ವಾರಾಹಿ ಪ್ರಚೋದಯಾತ್. ಓಂ ಶ್ರೀಂ ಐಂ ಗ್ಲೌಂ ಪಂಚಮಿ ಧೀಮಹಿ ತನ್ನೋ ವಾರಾಹಿ ಪ್ರಚೋದಯಾತ್ ಅನ್ನೋವಂಥ ಮಂತ್ರವನ್ನು 11 ಬಾರಿ ಹೇಳಬೇಕು ಪ್ರತಿನಿತ್ಯ ರಾತ್ರಿ ಮಲಗೋದಕ್ಕೆ ಮುನ್ನ. ಇದನ್ನು ಮಂಗಳವಾರ ಬೇಕಾದರೂ ಶುರು ಮಾಡಬಹುದು, ಇಲ್ಲಾಂದರೆ ಪಂಚಮಿ ದಿನ ಕೂಡ ಶುರು ಮಾಡಬಹುದು. ಮತ್ತು ಇದು ನೋಡಿ, ಲಕ್ಷ್ಮೀ ವರದನಾಥ ಸ್ವಾಮಿ, ಇದು ಕಗ್ಲಳಿನಲ್ಲಿ ಇರುವಂಥದ್ದು. ಸಾಧ್ಯವಾದರೆ ನೀವು ಈ ದೇವಸ್ಥಾನಕ್ಕೂ ಹೋಗಿ ಬಂದು ಸೇಮ್ ಇದೇ ಥರ ಮಣ್ಣನ್ನು ತಂದು ಪೂಜೆಯನ್ನು ಮಾಡ್ಕೊಳ್ಳಿ. ಇವಾಗ ಈ ಒಂದು ಅರಳಿ ಮರದಲ್ಲಿ ಸಾಕ್ಷಾತ್ ನಾರಾಯಣ, ಲಕ್ಷ್ಮಿ ಸಮೇತ ನಾರಾಯಣರು ನೆಲೆಸಿರ್ತಾರೆ. ಪ್ರತಿ ಶನಿವಾರ ನೀವು ಈ ರೀತಿಯಾಗಿ ಪೂಜೆಯನ್ನು ಮಾಡ್ಕೊಂಡು ಬನ್ನಿ. ಒಂದೇ ಶನಿವಾರ ನೀವು ಮಣ್ಣನ್ನು ತಂದು ಮನೆಯಲ್ಲಿ ಪೂಜೆಯನ್ನು ಮಾಡೋ ಅಂಥದ್ದು. ಇದರಿಂದ ನಿಮಗೆ ಕೋರ್ಟಿನ ವ್ಯಾಜ್ಯಗಳು ಕಡಿಮೆ ಆಗುತ್ತೆ ಮತ್ತು ಸ್ವಂತ ಮನೆ ಯೋಗ ಕೂಡ ನಿಮಗೆ ಸಿಗುತ್ತೆ. ನೋಡಿ, ಇಲ್ಲಿ ಪೂಜೆಯನ್ನು ಮಾಡಿದ್ದೀನಿ ನಾನು ಕೂಡ. ಹಾಗಾಗಿ ನೋಡಿ, ನನಗಂತೂ ತುಂಬ